ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತನ್ನು ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ವಿತೌಟ್ ಕುಚ್ಚು ಡಿಸೈನು. ವಿತ್ ಕುಚ್ಚು ಆದರೂ ಮಾಡ್ಕೋಬೋದು, ಇಲ್ಲ ವಿತೌಟ್ ಆದರೂ ಮಾಡ್ಕೋಬೋದು. ನಾನಿಲ್ಲಿ ಕುಚ್ಚೇನು ಕಟ್ತಾ ಇಲ್ಲ. ಸೊ ಕಾಂಬಿನೇಷನ್ ನೋಡಿ ತುಂಬ ಚೆನ್ನಾಗಿದೆ. ಪ್ಯಾರೆಟ್ ಗ್ರೀನ್ಗೆ ಮತ್ತು ಟೀಲ್ ಬ್ಲೂ ಕಲರ್ ಕಾಂಬಿನೇಷನ್ನು. ಸೊ ಆ್ಯಸ್ ಯೂಶಲ್ 6 ದಾರ ತೊಗೊಂಡಿದ್ದೀನಿ. ಫಸ್ಟು ಸ್ಯಾರಿ ಬಾಡಿ ತೊಗೊಂಡಿದ್ದೀನಿ. ಕಲರು 10 ನಂಬರ್ ಅಥವಾ 9-11 ಯಾವ್ದಾದ್ರು ನಡೆಯುತ್ತೆ ನೀಡಲ್ ನಂಬರು. ಸೊ ಫಸ್ಟು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ದಾರ ತೊಗೊಬಂದು ಲಾಕ್ ಮಾಡಿಕೊಂಡು ಟೈಟ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇನ್ನೂ ಒಂದು ಟೈಮ್ ಹಾಕೋಣ. 2 ಸತಿ ಸಿಂಗಲ್ ಕ್ರೋಶೆ ಆದಮೇಲೆ ಸೊ ಅಲ್ಲಿಂದ ಫ್ರೆಂಡ್ಸ್ 2 ಚೈನ್ ಹಾಕೋತಾ ಇದ್ದೀನಿ. ನಾನು 2 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಸೊ ಈ ಫಿನಿಶಿಂಗ್ ಈ ಲುಕ್ ಬೇಕು ಅಂದರೆ ಫ್ರೆಂಡ್ಸ್ ಕೌಂಟಿಂಗ್ಸ್ ಇದು ಸ್ವಲ್ಪ ಚೇಂಜ್ ಇದೆ. 2 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದೀನಿ. ಮತ್ತು 2 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದೀನಿ. ಈ ಥರ ಸ್ಟಾರ್ಟಿಂಗ್ ಮಾತ್ರ 3 ಟೈಮ್ಸ್ ಹಾಕೋತೀನಿ ಫ್ರೆಂಡ್ಸ್. 3 ಸರ್ತಿ ಹಾಕೋತೀನಿ. 2 ಚೈನು 3 ಸತಿ ಹಾಕ್ಕೋಬೇಕು. 2 ಚೈನ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. 3 ಟೈಮ್ಸ್ ಮಾಡ್ಕೋತೀನಿ 2 ಚೈನು. ಸೊ ಈ 3 ಟೈಮ್ಸ್ ಆದಮೇಲೆ ಸ್ಟಾರ್ಟಿಂಗ್ ಮಾತ್ರ 3 ಟೈಮ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಒಂದು ಆರ್ಚ್ ಆಗಿದ ತಕ್ಷಣ ನಾವು ಕೌಂಟಿಂಗ್ಸ್ ಸ್ವಲ್ಪ ಚೇಂಜ್ ಆಗುತ್ತೆ. ಮತ್ತು ಅಲ್ಲಿಂದ 3 ಚೈನ್ ಹಾಕೋತೀನಿ. ಸೊ ನಮಗೆ ಆರ್ಚ್ ಸ್ವಲ್ಪ ವಿಡ್ತ್ ಜಾಸ್ತಿ ಬೇಕಲ್ವ, ಅದಕ್ಕೋಸ್ಕರ 1 ಚೈನ್ ಜಾಸ್ತಿ ಮಾಡಿದ್ದೀನಿ. ಸೊ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. 3 ಚೈನ್ಗಳನ್ನ ಹಾಕೋಣ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತೆ 3 ಚೈನ್ ಹಾಕೋಬೇಕು, ಅಂದರೆ 3 ಚೈನ್ ಹಾಕ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ. ಸ್ಟಾರ್ಟಿಂಗು 2 ಚೈನು 3 ಸತಿ ಹಾಕಿದ್ದೀನಿ ಫ್ರೆಂಡ್ಸ್. 2 ಚೈನ್ಸ್ 3 ಟೈಮ್ಸು. ಅದಾಗಿದ್ದ ತಕ್ಷಣ 3 ಚೈನ್ 2 ಟೈಮ್ಸು. ಕನ್ಫ್ಯೂಸ್ ಆಗುತ್ತೆ ಸ್ವಲ್ಪ. ಒಂದು ಸ್ಟೆಪ್ ಹಾಕಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಒಂದು ಆರ್ಚ್ ಹಾಕ್ಬಿಟ್ಟ ತಕ್ಷಣ ಸ್ಟಾರ್ಟಿಂಗ್ ಮಾತ್ರ 3 ಟೈಮ್ಸ್ 2 ಚೈನ್, 2 ಟೈಮ್ಸ್ 3 ಚೈನ್ ಇಷ್ಟು ಹಾಕಿಬಿಟ್ಟು ಅಲ್ಲಿಂದ 10 ಚೈನ್ ಹಾಕ್ಕೊಳ್ಳೋಣ. 10 ಚೈನ್ಗಳನ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಬೇಕಂದರೆ 9 ಕೂಡ ಹಾಕ್ಕೋಬೋದು. ನಾನಿಲ್ಲಿ 10 ಯೂಸ್ ಮಾಡಿದ್ದೀನಿ. ಪರ್ಫೆಕ್ಟ್ ಗ್ಯಾಪ್ ಬರುತ್ತೆ ನಿಮಗೆ. ಸೊ 10 ಚೈನ್ಸ್ ಹಾಕ್ಕೊಂಡು ನೋಡಿ 10 ಚೈನ್ಗಳನ್ನ ಹಾಕಿದ್ದೀನಿ. 10 ಚೈನ್ ಹಾಕಿ ಇಟ್ಟು 2 ಸತಿ 3 ಚೈನ್ ಮಾಡಿದ್ದೀವಲ್ಲ ಫ್ರೆಂಡ್ಸ್, ಅಂದರೆ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ನಾವು ಸ್ಟಾರ್ಟಿಂಗ್ ಈ ಥರ ವರ್ಕ್ ಮಾಡಿದ್ವಿ ಅಲ್ಲ, ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ 3 ಚೈನ್ ಆದಮೇಲೆ ಇರೋ ಸಿಂಗಲ್ ಕ್ರೋಶೆ 3 ಚೈನ್ ಬಿಟ್ಟು ಸಿಂಗಲ್ ಕ್ರೋಶೆ ಇರುತ್ತಲ್ವ ಸ್ಟಾರ್ಟ್ ಮಾಡಿರ್ತೀವಲ್ಲ, ಅದೇ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೋತೀನಿ 10 ಚೈನ್ನ. ಸೊ 10 ಚೈನ್ನ ಆ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಿಬಿಟ್ಟು ಮತ್ತೆ 2 ಚೈನ್ ಹಾಕಿ ಲಾಕ್ ಮಾಡೋಣ ಫ್ರೆಂಡ್ಸ್. ನಾವು ಫ್ರಂಟ್ ಸೈಡಿಂದನೂ 2 ಚೈನ್ ಹಾಕಿದ್ವಿ ಅಲ್ಲ, ಸೊ ಅಲ್ಲಿಗೆ 2 ಚೈನ್ ಹಾಕಿ ಅದು ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೊಳ್ಳಿ. ಸೊ ಇಷ್ಟು ಮಾಡಿದ್ಮೇಲೆ ಇವಾಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಇವಾಗ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ ಫ್ರೆಂಡ್ಸ್. ಸೊ 3 ಚೈನ್ ಹಾಕಿ ನಾವು ಬ್ಯಾಕ್ ಸೈಡಿಂದ 10 ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ ಅಗೇನ್ 2 ಚೈನ್ ಹಾಕಿ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿದ್ದೀವಿ. ಇಲ್ಲಿಂದ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಈ ಗ್ಯಾಪ್ ಏನಿದೆ 10 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 3 ದಾರ ಸೇರಿ 1 ಮಾಡ್ಕೊಳ್ಳೋಣ. ಹಾಫ್ ಡಬಲ್ ಕ್ರೋಶೆ ವರ್ಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಡಿಸೈನ್ ಪೂರ್ತಿ ಹಾಫ್ ಡಬಲ್ ಕ್ರೋಶೆನೇ ಇರುತ್ತೆ. ಇಲ್ಲಿ ಎಲ್ಲಿ ಸಿಂಗಲ್ ಕ್ರೋಶೆ ಡಬಲ್ ಕ್ರೋಶೆ ಯೂಸ್ ಮಾಡಿದ್ದಿಲ್ಲ. ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ನೀಡಲ್ ಮೇಲೆ 3 ದಾರ ಬರುತ್ತೆ ನಮಗೆ. ಆ 3 ದಾರನ್ನು ಸೇರಿ ನೋಡಿ 3 ದಾರ ಸೇರಿ 1 ಮಾಡ್ಕೋತೀನಿ. 1 ಟೈಮ್ ಈ ಥರ ಥ್ರೆಡ್ನ ಪಾಸ್ ಮಾಡ್ಕೊಳ್ಳೋಣ ಅದರಿಂದ. ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರನ ಸೇರಿ 1 ಮಾಡ್ಕೊಳ್ಳೋಣ. ಈ ರೀತಿ ಹಾಫ್ ಡಬಲ್ ಕ್ರೋಶೆ ಒಂದೇ ಲೆಂತಲ್ಲಿ ಬರೋ ಥರ ಫುಲ್ 10 ಚೈನ್ ಅಷ್ಟು ನಾವು ಹಾಕೋಣ ಫ್ರೆಂಡ್ಸ್. ಕೌಂಟಿಂಗ್ಸ್ ಬಂದು ನಾವು ಸ್ಟಾರ್ಟಿಂಗ್ ಬ್ಯಾಕ್ ಸೈಡಿಂದ 2 ಚೈನ್ ಹಾಕಿದ್ವಿ ಅಲ್ಲ, ಅದನ್ನು ಸೇರಿಸಿ 16 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅದನ್ನು ಬಿಟ್ಟು 15 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊತೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ 2 ಚೈನ್ ಬೇರೆ ಮಾಡಿದ್ವಿ ಅಲ್ಲ, ಅದನ್ನು ಕೌಂಟಿಗೆ ತೊಗೊಂಡ್ರೆ 15 ಡಬಲ್ ಕ್ರೋಶೆ ಹಾಫ್ ಡಬಲ್ ಕ್ರೋಶೆ ಮಾಡಿ. ಇವಾಗ ನೋಡಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆಲ್ ಒಂದು ಎಕ್ಸ್ಟ್ರಾ ಹಾಫ್ ಡಬಲ್ ಕ್ರೋಶೆ ಮಾಡ್ತೀನಿ. ಅಲ್ಲಿ ಸ್ಟಾರ್ಟಿಂಗ್ ಬೇಸಲ್ಲಿ ಸಿಂಗಲ್ ಕ್ರೋಶೆ ಇತ್ತಲ್ವ, ಅಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಿ. ಸೊ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಯಾರಿಗೆ ಇವಾಗ ಲಾಕ್ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶೆಗೂ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಬಿಟ್ಟು ಮತ್ತೆ 2 ಚೈನ್ ಮಾಡೋಣ. 2 ಚೈನ್ ಮಾಡಿ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಈ ಥರ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್.
ನೋಡಿ ಈ ಥರ ಆರ್ಚ್ ಬರುತ್ತೆ, ನಮಗೆ ಸೆಂಟ್ರಲ್ ಗ್ಯಾಪ್ ಜಾಸ್ತಿ ಬರುತ್ತೆ ಈ ಡಿಸೈನಲ್ಲಿ. ಸೊ ನೀವು ಬೇಕಂದರೆ 3 ಚೈನ್ ಇದಲ್ವ, ಅದ್ರ ಸೆಂಟರಲ್ಲೂ ಹ್ಯಾಂಗಿಂಗ್ ಬೀಡ್ ಅಥವಾ ಚಿಕ್ಕ ಬೀಡ್ ಕೂಡ ನೀವು ಹಾಕ್ಕೋಬೋದು. ಬಟ್ ನಾನು ಇಲ್ಲಿ ಅಲ್ಲೇನು ಬೀಡ್ ಯೂಸ್ ಮಾಡಿಲ್ಲ ಫ್ರೆಂಡ್ಸ್, ಆಮೇಲೆ ಬೀಡ್ಸ್ನ ಯೂಸ್ ಮಾಡೋಣ. ಮತ್ತು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. 2 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇಲ್ಲಿ ಒಂದು ಆರ್ಚ್ ಆಗಿದ ತಕ್ಷಣ 4 ಟೈಮ್ಸ್ 2 ಚೈನ್ ಮಾಡ್ತೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಮಾತ್ರ 3 ಟೈಮ್ಸ್ ಮಾಡಿದ್ದೀನಿ. ಪ್ರತಿಯೊಂದು ಆರ್ಚ್ ಆಗಿದ ತಕ್ಷಣ 4 ಟೈಮ್ಸ್ 2 ಚೈನ್ ಮಾಡ್ಕೋಬೇಕು. 4 ಸತಿ 2 ಚೈನ್ನ ಮಾಡ್ಕೋತೀನಿ. ಆರ್ಚ್ ನಾವು ಏನು ಲಾಕ್ ಮಾಡ್ತೀವಿ, ಸೊ ಅದಾಗಿದ ತಕ್ಷಣ 4 ಸತಿ 2 ಚೈನ್ನ ಹಾಕ್ಕೋಬೇಕು. 4 ಟೈಮ್ಸ್ 2 ಚೈನ್. ನೋಡಿ ಆರ್ಚ್ ಲಾಕ್ ಮಾಡಿದ ತಕ್ಷಣ 4 ಟೈಮ್ಸ್ 2 ಚೈನ್ಸ್ ಹಾಕಿದ್ದೀನಿ. ಸ್ಟಾರ್ಟಿಂಗ್ ಮಾತ್ರ 3 ಟೈಮ್ಸ್ ಹಾಕ್ತೀನಿ, ಮಿಕ್ಕಿದ ಕಡೆ ಎಲ್ಲ ಆರ್ಚ್ ಆಗಿದ ತಕ್ಷಣ 4 ಟೈಮ್ಸ್ 2 ಚೈನು, 2 ಟೈಮ್ಸ್ 3 ಚೈನ್ ಹಾಕ್ಕೊತೀನಿ. ಸೊ ಒಂದು ಆರ್ಚ್ ಹಾಕೋಷ್ಟರಲ್ಲಿ ನಿಮ್ಗೆ ಬೇಸ್ ಒಂದು ಕನ್ಫ್ಯೂಸ್ ಆಗುತ್ತೆ ಅನಿಸುತ್ತೆ ಫ್ರೆಂಡ್ಸ್. ಚೈನ್ಸ್ ಕೌಂಟಿಂಗ್ಸು ಬಿಟ್ಟರೆ ಡಿಸೈನ್ ಮಾತ್ರ ತುಂಬ ಈಸಿ ಇದೆ, ಬೇಗ ಆಗೋಗುತ್ತೆ, ನಿಮಗೆ ಗೊತ್ತಾಗೋದಿಲ್ಲ, ಅಷ್ಟು ಫಾಸ್ಟಾಗಿ ಹಾಕ್ಕೊಬಿಡ್ಬೋದು. ಸೊ 3 ಚೈನ 2 ಸತಿ ಮಾಡ್ಕೊಳ್ತೀನಿ. 3 ಚೈನ್ 2 ಸತಿ ಮಾಡಿಕೊಂಡು ಇವಾಗ 10 ಚೈನ್ ಮಾಡ್ಕೊಳ್ಳೋಣ. 4 ಟೈಮ್ಸ್ 2 ಚೈನ್ ಮಾಡಿದ್ದೀನಿ, 2 ಟೈಮ್ಸ್ 3 ಚೈನ್ ಮಾಡಿದ್ದೀನಿ. ಸೊ ಈ ಥರ ಮಾಡಿದ್ಮೇಲೆ ಇವಾಗ 10 ಚೈನ್ ಹಾಕ್ಕೊಳ್ಳೋಣ. ಸೊ ಇದು ವಿತೌಟ್ ಕುಚ್ಚು ಡಿಸೈನ್ಗೆ ಫ್ರೆಂಡ್ಸ್. ವಿತ್ ಕುಚ್ಚು ಡಿಸೈನ್ಗೆ ಅಂದರೆ ನೀವು ಬೇಸಲ್ಲಿರೋ ಕೌಂಟಿಂಗ್ಸು 2 ಚೈನ್ ಇರೋ ಕಡೆ ಅಂದರೆ ಎಲ್ಲಿ ಬರುತ್ತೆ ಕುಚ್ಚು ನೋಡಿಕೊಂಡು ಆ ಪ್ಲೇಸಲ್ಲಿ 4 ಚೈನು ಹಾಕ್ಕೊಂಡ್ರೆ ನಿಮಗೆ ಕುಚ್ಚು ಕರೆಕ್ಟಾಗಿ ಹಾಕ್ಕೋಬೋದು. 2 ಚೈನಲ್ಲಿ ಕುಚ್ಚು ಕಟ್ಟಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಕಟ್ಬೋದು. ನೋಡಿಕೊಂಡು ನೀವು ಇನ್ಕ್ರೀಸ್ ಮಾಡ್ಕೋಬೋದು ಚೈನ್ಸ್. ವಿತೌಟ್ ಬೀಡು ಕುಚ್ಚು ಬೇಕಂದರೆ ನೀವು ಆ ಥರ ಮಾಡ್ಕೋಬೋದು. ಬ್ಯಾಕ್ ಸೈಡಿಂದ ಲಾಕ್ ಮಾಡ್ತೀನಿ 10 ಚೈನು. ಲಾಕ್ ಮಾಡಿಬಿಟ್ಟು 2 ಚೈನ್ದು ಹಾಕಿ 2 ಚೈನ್ ಸಿಂಗಲ್ ಕ್ರೋಶೆಗೂ ಲಾಕ್ ಮಾಡಿದ್ದೀನಿ. ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕು. 10 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಸೇರಿ 1 ಮಾಡ್ಕೊಳ್ಳೋಣ. 3 ದಾರ ಸೇರಿ ಈ ರೀತಿ 1 ಮಾಡ್ಕೊಳ್ಳೋದು ಹಾಫ್ ಡಬಲ್ ಕ್ರೋಶೆ. ಇವಾಗ 15 ಹಾಫ್ ಡಬಲ್ ಕ್ರೋಶೆ ಹಾಕ್ತೀನಿ ಫ್ರೆಂಡ್ಸ್. 15 ಹಾಫ್ ಡಬಲ್ ಕ್ರೋಶೆ ಹಾಕಿಬಿಟ್ಟು ಲಾಸ್ಟಲ್ಲಿ ನೋಡಿ 15 ಹಾಕಿದ್ಮೇಲೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಬೇಸಲ್ಲಿ ಅಂದರೆ ಸಿಂಗಲ್ ಕ್ರೋಶೆಲ್ 1 ಎಕ್ಸ್ಟ್ರಾ ಹಾಫ್ ಡಬಲ್ ಕ್ರೋಶೆ ಹಾಕ್ತೀನಿ. ಇದು ಬೇಸಲ್ಲಿ ಹಾಕೋದು, ಎಕ್ಸ್ಟ್ರಾ ಹಾಕೋದು 1. ಸೊ ನಾವು ರಿಟರ್ನ್ ಬಂದಿರ್ತೀವಿ ಅಂದರೆ ಬ್ಯಾಕ್ ಸೈಡಿಂದ ಡಿಸೈನ್ ಮಾಡಿರ್ತೀವಲ್ಲ ಫ್ರೆಂಡ್ಸ್, ಅದಕ್ಕೆ ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಬಿಟ್ಟು ಮತ್ತೆ 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಹೋಗೋದು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ, ಮತ್ತು 2 ಚೈನ್ ಮಾಡಿಬಿಟ್ಟು 2 ಚೈನ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. 4 ಟೈಮ್ಸ್ 2 ಚೈನ್ ಹಾಕಿದ್ದೀನಿ, 2 ಟೈಮ್ಸ್ 3 ಚೈನ್ ಹಾಕಿದ್ದೀನಿ, 4 ಟೈಮ್ಸ್ 2 ಚೈನ್, 2 ಟೈಮ್ಸ್ 3 ಚೈನ್, ಆ ಥರ ಹಾಕ್ಕೊಂಡು ಹೋಗೋದು. ನೋಡಿ ಆರ್ಚ್ ಇಷ್ಟು ನೀಟಾಗಿ ಸ್ಟಿಫಾಗಿರುತ್ತೆ ಫ್ರೆಂಡ್ಸ್. ಇದು ಹಾಫ್ ಡಬಲ್ ಕ್ರೋಶೆ ಅಲ್ವಾ, ತುಂಬ ಪರ್ಫೆಕ್ಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. 6 ಎಳೆ ಬದಲು ನೀವು 7 ಎಳೆ ತೊಗೊಂಡ್ರು ಇನ್ನೂ ಸ್ಟಿಫ್ನೆಸ್ ಬರುತ್ತೆ ನಿಮಗೆ. ಸೊ ನೆಕ್ಸ್ಟ್ ಕಲರ್ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಮತ್ತೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು 2 ಸ್ಟೆಪ್ ಫ್ರೆಂಡ್ಸ್. ಈ ಸ್ಟೆಪ್ಪು ಕೂಡ ತುಂಬ ಈಸಿ ಇದೆ, ಬೇಗ ನಿಮಗೆ ಡಬಲ್ ಆರ್ಚ್ ಬಂದುಬಿಡುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಸಿಂಗಲ್ ಕ್ರೋಶೆ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡೋಣ ಫ್ರೆಂಡ್ಸ್. ಸ್ಟಾರ್ಟಿಂಗ್ 2 ಚೈನ್ ಏನಿದೆ, ಸೊ ನಿಮಗೆ ಕುಚ್ಚು ಬೇಕಂದರೆ ಅಲ್ಲಿ ಕುಚ್ಚು ಕಟ್ಕೋಬೋದು, ಇಲ್ಲಾಂದರೆ ನಾನಿಲ್ಲಿ ಒಂದು ಬಿಗ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಒಂದು ಬಿಗ್ ಬೀಡನ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ಳೋಣ. ಬಿಗ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋಣ. ಬೀಡ್ ಲಾಕ್ ಮಾಡಿ ಅಲ್ಲಿ ಸಿಂಗಲ್ ಕ್ರೋಶೆನೇ ಇದೆ ಅಲ್ವಾ, ಸ್ಟಾರ್ಟಲ್ಲಿ ಈ ಥರ ಸಿಂಗಲ್ ಕ್ರೋಶೆನೇ ನಾನು ಸಿಂಗಲ್ ಕ್ರೋಶೆ ಮಾಡಿಬಿಡ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಅಲ್ಲಿಂದ ಫ್ರೆಂಡ್ಸ್ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. 1 ಟೈಮ್ ದಾರ ಸುತ್ಕೊಂಡು ಇಲ್ಲಿ 2 ಸತಿ 2 ಚೈನ್ ಇರುತ್ತಲ್ಲ, ಅದ್ರ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ನೋಡಿ. ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶೆ ಮೇಲೆ ಹೋಲ್ ಗ್ಯಾಪ್ಸ್ ಇರುತ್ತೆ. ಫಸ್ಟ್ ಹೋಲ್ ಗ್ಯಾಪ್ ಮೇಲೆ ನಾನು ನೀಡಲ್ನ ಹಾಕಿ ಗ್ಯಾಪಲ್ಲಿ ದಾರನ ತರ್ತೀನಿ. 3 ದಾರ ಇರುತ್ತಲ್ವ, 3 ದಾರನೂ ಸೇರಿ 1 ಮಾಡ್ಕೋತೀನಿ. ಇಲ್ಲಿ ಕೂಡ ಹಾಫ್ ಡಬಲ್ ಕ್ರೋಶೆನೇ ಮಾಡ್ತಾಯಿದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆ ಇಲ್ಲೊಂದು ಸತಿ ಟ್ವಿಸ್ಟ್ ಮಾಡಿರ್ತೀವಲ್ಲ ಫ್ರೆಂಡ್ಸ್, ಅಂದರೆ ಬ್ಯಾಕ್ ಸೈಡಿಂದ ಫ್ರಂಟಿಗೆ ಟರ್ನ್ ಮಾಡಿರ್ತೀವಿ. ಗ್ಯಾಪ್ನ ನೋಡ್ಕೊಂಡು ನೀವು ಕರೆಕ್ಟಾಗಿ ಪ್ರತಿಯೊಂದು ಮೇಲೂ ಹಾಫ್ ಡಬಲ್ ಕ್ರೋಶೆ ಹಾಕಬೇಕು. ಸೆಕೆಂಡ್ ಹೋಲ್ ಗ್ಯಾಪಿಗೆ ನಾನು ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಅಲ್ಲಿಂದ 2 ಹಾಫ್ ಡಬಲ್ ಕ್ರೋಶೆ ಆಗಿದ ತಕ್ಷಣ 3 ಚೈನ್ಸ್ನ ಮಾಡ್ಕೊಳ್ಳೋಣ. 3 ಚೈನ್ಸ್ ಮಾಡಿ
ನೋಡಿ 2 ಹಾಫ್ ಡಬಲ್ ಕ್ರೋಶೆ ಇದೆ ಅಲ್ವಾ, 2 ಹಾಫ್ ಡಬಲ್ ಕ್ರೋಶೆ ಕೆಳಗಡೆ ಗ್ಯಾಪ್ ಇದೆ ನೋಡಿ, ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಈ 2 ದಾರ ಸೇರಿ ಒಂದು ಮಾಡ್ಕೊಳ್ಳೋಣ. 2 ದಾರ ಸೇರಿ ಒಂದು ಮಾಡ್ಕೊಳ್ಳೋಣ. ಒಂದು ಪಿಕೋ ಆಗುತ್ತೆ. ನಾವು 2 ಹಾಫ್ ಡಬಲ್ ಕ್ರೋಶೆಗೆ ಒಂದು ಪಿಕೋ ಮಾಡ್ತಾಯಿದ್ದೀವಿ, ಪಿಕಾಟ್ ಮಾಡ್ತಾಯಿದ್ದೀವಿ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. 3rd ಹೋಲ್ ಗ್ಯಾಪ್ಗೆ, 3ನೇ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತಂದು ಈ 3 ದಾರ ಇರುತ್ತಲ್ವ, 3 ದಾರ ಸೇರಿ ಒಂದು ಮಾಡ್ಕೊಳ್ಳೋಣ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. 4th ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತಂದು 3 ದಾರ ಸೇರಿ ಒಂದು ಮಾಡ್ಕೊತೀನಿ. 2 ಹಾಫ್ ಡಬಲ್ ಕ್ರೋಶೆ ಆಯ್ತಲ್ವ, 2 ಹಾಫ್ ಡಬಲ್ ಕ್ರೋಶೆ ಆಗಿದ ತಕ್ಷಣ 3 ಚೈನ್ ಮಾಡ್ಕೋಬೇಕು. 3 ಚೈನ್ ಮಾಡಿಕೊಂಡು ಈ 2 ಹಾಫ್ ಡಬಲ್ ಕ್ರೋಶೆ ಗ್ಯಾಪ್ ಇರುತ್ತೆ ನೋಡಿ ಫ್ರೆಂಡ್ಸ್, ನೀಟಾಗಿ ಗೊತ್ತಾಗುತ್ತೆ. ಸೊ ಆ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋಣ. 2 ದಾರ ಸೇರಿ ಒಂದು ಮಾಡ್ಕೊಳ್ಳೋಣ. ನಮ್ಗೆ ಈ ಥರ ಪಿಕಾಟ್ ಬರುತ್ತೆ. 2 ಹಾಫ್ ಡಬಲ್ ಕ್ರೋಶೆಗೆ ಒಂದು ಪಿಕಾಟ್ನ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಅದು ಹೈಟ್ ಕಡಿಮೆ ಇರುತ್ತೆ ಫ್ರೆಂಡ್ಸ್ ಡಬಲ್ ಕ್ರೋಶೆಗಿಂತ. ಈ ಹಾಫ್ ಡಬಲ್ ಕ್ರೋಶೆಯಲ್ಲಿ ಲೆಂತ್ ಕಡಿಮೆ ಇರುತ್ತೆ, ಜೊತೆಗೆ ನಿಮಗೆ ಸ್ಟಿಫ್ನೆಸ್ ಜಾಸ್ತಿ ಬರುತ್ತೆ. ಟ್ರೈ ಮಾಡಿ ನೋಡಿ, ತುಂಬ ಕ್ಯೂಟಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿರುತ್ತೆ ಡಿಸೈನು. ಸೊ ಮತ್ತೆ 5th ಹೋಲ್ ಗ್ಯಾಪ್ಗೆ ಒಂದು ಹಾಫ್ ಡಬಲ್ ಕ್ರೋಶೆ, 6thಗೂ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಮಾಡಿ 3 ಚೈನ್ ಹಾಕಬೇಕು, ಪಿಕಾಟ್ ಲಾಕ್ ಮಾಡ್ಕೋಬೇಕು. ಸೊ ಈ ಥರ 4 ಮಾಡ್ಕೊಳ್ಳೋಣ ಫ್ರೆಂಡ್ಸ್. 4 ಮಾಡಿಕೊಂಡು ಒಂದು ಸೆಂಟ್ರಲ್ಲಿ ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡಿದ್ದೀನಿ. ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನೀವು. ಸೊ ನಾವು ಏನು ಕೌಂಟಿಂಗ್ಸ್ ಮಾಡಿದ್ದೀವಿ ಅಲ್ವಾ, ಕೌಂಟಿಂಗ್ಸಲ್ಲಿ ಒಂದು ಸಿಂಗಲ್ ಕ್ರೋಶೆ ತೆಗ್ದಾಕ ಒಂದು ಹಾಫ್ ಡಬಲ್ ಕ್ರೋಶೆ ಆರ್ಚಲ್ಲಿ ತೆಗ್ದಾಕಿದ್ರೆ ನಾವು ಬೀಡನ್ನ ಸ್ಕಿಪ್ ಮಾಡ್ಕೋಬೋದು. ಬೀಡನ್ನ ಸ್ಕಿಪ್ ಮಾಡಿ ಕಂಟಿನ್ಯೂಸ್ ಆಗಿ ಈ ಥರ ಪಿಕಾಟ್ಸ್ನ ಮಾಡ್ಕೊಂಡು ಹೋಗ್ಬೋದು. ವಿತ್ ಬೀಡ್ ಬೇಕಂದರೆ ಆ್ಯಸ್ ಇಟ್ ಈಸ್ ಏನು ಕೌಂಟಿಂಗ್ಸ್ ಹೇಳಿದ್ರೆ ಅದೇ ಕೌಂಟಿಂಗ್ಸ್ ಫಾಲೋ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಮತ್ತೆ ಹಾಕಿ 3 ಚೈನ್ ಮಾಡಿ ಈ 2 ಏನಿದೆ ಅದ್ರ ಕೆಳಗಡೆ ದಾರನ ತಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಇವಾಗ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬೀಡನ್ನ ಹಾಕೋಣ ಫ್ರೆಂಡ್ಸ್. ಸ್ವಲ್ಪ ದಾರ ಮೇಲೆ ಮಾಡೋಣ. ದಾರ ಮೇಲೆ ಮಾಡಿ ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡೋಣ. ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡಿ, ಬೀಡ್ ಲಾಕ್ ಏನು ಬೇಡ, ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತಂದು 3 ದಾರ ಸೇರಿ ಒಂದು ಮಾಡ್ಕೋಬೇಕು. ಇದೇ ಥರ ಹಾಫ್ ಡಬಲ್ ಕ್ರೋಶೆ ಮಾಡೋದು. 2 ಹಾಫ್ ಡಬಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ ಗ್ಯಾಪಲ್ಲಿ ಹೋಗಿ ನೀಡಲಿಂದ ದಾರನ ತೊಗೊಂಡು ಬಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಸೊ ಈ ರೀತಿ ಈ ಸೈಡ್ ಲೆಫ್ಟ್ ಸೈಡ್ ಕೂಡ 4 ಬರುತ್ತೆ ಪಿಕಾಟ್. 16 ಬರುತ್ತಲ್ವ ಫ್ರೆಂಡ್ಸ್ ಕೌಂಟಿಂಗ್ಸು, ಬೇಸ್ ಬಿಟ್ಟು ನಾವು 16 ಕೌಂಟಿಂಗ್ಸ್ ಬರೋ ಥರ ಹಾಕಿರ್ತೀವಿ ಅಲ್ವಾ. ಸೊ ನಮಗಿಲ್ಲಿ 8 ಬರುತ್ತೆ, ಸೆಂಟ್ರಲ್ಲಿ ಒಂದು ಬೀಡ್ ಬರುತ್ತೆ. ಸೊ ಈ ಥರ ಸ್ಟಿಫ್ನೆಸ್ಸಾಗಿ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ. ಇದು ನೋಡಿ ಡೈರೆಕ್ಟಾಗೆ ನಾನು ಇಲ್ಲಿ 3 ಟೈಮ್ಸ್ 2 ಚೈನ್ ಇದೆ ಅಲ್ವಾ, 3 ಟೈಮ್ಸ್ 2 ಚೈನ್ ಇದೆ. ಇಲ್ಲಿ ಫಸ್ಟ್ 3 ಚೈನ್ ಗ್ಯಾಪಲ್ಲೇ ಅಂದರೆ 2 ಚೈನ್ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ತೀನಿ. ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬಿಗ್ ಬೀಡನ್ನ ಹಾಕೋತೀನಿ. ಫಸ್ಟು 2 ಚೈನ್ ಒಳಗಡೆ ಲಾಕ್ ಮಾಡ್ಕೋತೀನಿ. ಸೊ ಒಂದು ಬಿಗ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ 1-2 ಚೈನ್ನ ಸ್ಕಿಪ್ ಮಾಡಿ, ಸೆಕೆಂಡ್ ಒಂದು ಸ್ಕಿಪ್ ಮಾಡಿ, ಥರ್ಡ್ ಒಂದು ಇರುತ್ತಲ್ಲ 2 ಚೈನು ಅದ್ರ ಒಳಗಡೆ ಲಾಕ್ ಮಾಡ್ಕೋತೀನಿ. ಸೊ ಬೇಕಂದರೆ ಸಿಂಗಲ್ ಕ್ರೋಶೆಲ್ಲೇ ಮಾಡ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ ಈ ಥರ ಮಾಡಿದ್ದೀನಿ. ಬಿಗ್ ಸೈಜ್ ಬೀಡ್ ತೊಗೊಂಡಿದ್ದೀನಿ ಅಲ್ವಾ, ಮೀಡಿಯಮ್ ಸೈಜ್ ತೊಗೊಂಡ್ರೆ ನೀವು ಸಿಂಗಲ್ ಕ್ರೋಶೆಲ್ಲೇ ಲಾಕ್ ಮಾಡ್ಕೋಬೋದು. ನಾನು ಬಿಗ್ ಸೈಜ್ ತೊಗೊಂಡಿರೋದ್ರಿಂದ ಫಸ್ಟ್ ಚೈನು ಲಾಸ್ಟ್ 2 ಚೈನ್ಗೆ ಹಾಕಿದ್ದೀನಿ. ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಸೊ ಫಸ್ಟ್ ಹೋಲ್ ಗ್ಯಾಪ್ ಬೆಲೆ 2 ಹಾಫ್ ಡಬಲ್ ಕ್ರೋಶೆ ಪಿಕಾಟ್ ಮಾಡ್ಕೊಳ್ಳೋದು, 3 ಚೈನ್ ಹಾಕಿ ಪಿಕಾಟ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ಬಿಗ್ ಬೀಡ್ ಏನಿದೆ ಅಲ್ಲಿ ವಿತೌಟ್ ಬೀಡ್ ಬೇಕಂದರೆ, ಕುಚ್ಚು ಬೇಕಂದರೆ ನೀವು ಬೀಡನ್ನ ಸ್ಕಿಪ್ ಮಾಡಿ ಕುಚ್ಚು ಕಟ್ಕೋಬೋದು. ಸೊ ಇಲ್ಲಿ ಟ್ವಿಸ್ಟ್ ಮಾಡಿರೋ ಪಾರ್ಟ್ ಹತ್ರ ಸ್ವಲ್ಪ ನೋಡ್ಕೊಂಡು ಹೋಲ್ ಗ್ಯಾಪಲ್ಲಿ ನೀವು ಪಿಕಾಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆ ಟ್ವಿಸ್ಟ್ ಮಾಡಿರೋ ಕಡೆ ಮಾತ್ರ, ಯಾಕಂದರೆ ಒಂದು ಹೋಲ್ ಗ್ಯಾಪ್ನ ಬಿಡ್ದಿರ ಸ್ಕಿಪ್ ಮಾಡ್ದಿರ ನಾವು ಪ್ರತಿಯೊಂದು ತೊಗೋಬೇಕು. ಆವಾಗ ನಮಗೆ 8 ಪಿಕಾಟ್ಸ್ ಕರೆಕ್ಟಾಗಿ ಬರುತ್ತೆ. ಸೊ ಹೋಲ್ಸ್ನ ಆದಷ್ಟು ನೋಡಿಕೊಂಡು ಬೇಗ ಬೇಗ ಹಾಕ್ಕೊಂಡು ಹೋಗ್ಬೋದು. ಬೇಕಂದರೆ ಇದೇ ಡಿಸೈನ್ ಡಬಲ್ ಕ್ರೋಶೆಲ್ಲೂ ಮಾಡ್ಕೋಬೋದು ಫ್ರೆಂಡ್ಸ್. ಅದು ಸ್ವಲ್ಪ ವಿಡ್ತ್ ಜಾಸ್ತಿ ಬರುತ್ತೆ, ಇದು ಸ್ವಲ್ಪ ಕ್ಯೂಟಾಗೆ ಚಿಕ್ಕದಾಗೆ
ಡಬಲ್ ಆರ್ಚ್ ಬರುತ್ತೆ. ಬಟ್ ಸ್ಟಿಫ್ನೆಸ್ ತುಂಬ ಚೆನ್ನಾಗಿರುತ್ತೆ, ತುಂಬ ನೀಟಾಗಿ ಕಾಣುತ್ತೆ ಡಿಸೈನು. ತುಂಬ ಚಿಕ್ಕದು ಆರ್ಚ್ ಅಂತಲೂ ಅನಿಸಲ್ಲ ಫ್ರೆಂಡ್ಸ್. ಈವನ್ ಬ್ರೈಡಲ್ಗೆ ಕೂಡ ನೀವು ಯೂಸ್ ಮಾಡ್ಕೋಬೋದು. ಆ್ಯಕ್ಚುಲಿ ಇದು ಬ್ರೈಡಲ್ ಡಿಸೈನು, ಅಂದರೆ ಬ್ರೈಡಲ್ ಸ್ಯಾರಿ ಇದು. ಎಕ್ಸ್ಟ್ರಾ ಸಿಂಪಲ್ ಸ್ಯಾರೀಸ್ ಎಷ್ಟೊಂದು ತೊಗೊಂಡಿರ್ತಾರೆ ಅಲ್ವಾ, ಸೊ ಅದಕ್ಕಿದು ಕರೆಕ್ಟಾಗಿ ಸೂಟ್ ಆಗುತ್ತೆ. ವರ್ಕ್ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಆ ಸೆಕೆಂಡು ಕಂಪ್ಲೀಟ್ ಮಾಡಿ, ಅಂದರೆ 4 ಪಿಕಾಟ್ಸ್ ಆದಮೇಲೆ ಒಂದು ಬೀಡ್ ಹಾಕಿ, ಬೀಡ್ ಲಾಕ್ ಬೇಡ, ಹಾಗೆ ಕಂಟಿನ್ಯೂ ಮಾಡಿಕೊಂಡು ಹಾಕಿದ್ದೀನಿ. ಈ ಥರ ಕಾಣಿಸ್ತಾ ಇದೆ. 2 ಚೈನ್ ಒಳಗಡೆ ಲಾಕ್ ಮಾಡಿದ್ದೀನಿ, ಬಿಗ್ ಬೀಡ್ ಹಾಕಿ 1 2 ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ 2 ಚೈನ್ಗೆ ಮತ್ತೆ ಲಾಕ್ ಮಾಡಿದ್ದೀನಿ. ಈ ಥರ ಬರುತ್ತೆ ಡಿಸೈನು. ಸೊ ತುಂಬ ನೀಟಾಗಿ ಪರ್ಫೆಕ್ಟ್ ಕೌಂಟಿಂಗ್ಸಲ್ಲಿ ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಇದು ವಿತೌಟ್ ಕುಚ್ಚುನೇ ಚೆನ್ನಾಗಿ ಅನ್ನಿಸ್ತು ನನಗೆ, ವಿತ್ ಕುಚ್ಚು ಕೂಡ ಚೆನ್ನಾಗಿ ಬರುತ್ತೆ. ಸೊ ಬೇಬಿ ಕುಚ್ಚು ಹಾಕಿಬಿಟ್ಟು ನೀವು ಟ್ರೈ ಮಾಡ್ಬೋದು. ಇಲ್ಲ ಬ್ರೈಡಲ್ ಕುಚ್ಚು ಅಂತ ಸೆಂಟ್ರಲ್ ಬೀಡ್ ಕೂಡ ಇಟ್ಟು ಮಾಡ್ತೀವಲ್ಲ, ಅದು ಕೂಡ ಮ್ಯಾಚ್ ಆಗುತ್ತೆ ಈ ಡಿಸೈನ್ಗೆ. ಸೊ ಬೇಸ್ ಬಂದು ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಇದು ಖಂಡಿತ ಟ್ರೈ ಮಾಡಿ, ಡಿಸೈನು ತುಂಬ ಚೆನ್ನಾಗಿದೆ. ಸೊ ಇದು ಕಂಟಿನ್ಯೂಸ್ ಆಗಿ ಹೀಗೆ ಹಾಕ್ಕೊಂಡು ಹೋಗೋದು, ವಿತೌಟ್ ಕುಚ್ಚು ಡಿಸೈನ್ ಮಾಡಿರೋದು ಫ್ರೆಂಡ್ಸ್. ಈ ರೀತಿ ಕಾಣಿಸ್ತಾ ಇದೆ. ಸೊ ಓವರಾಲ್ ಡಿಸೈನ್ ತುಂಬ ಚೆನ್ನಾಗಿದೆ, ಖಂಡಿತ ಟ್ರೈ ಮಾಡಿ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 550 to 650 ಅರೌಂಡ್ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ಫಿನಿಶಿಂಗು, ಟೈಮಿಂಗ್ ಎಲ್ಲ ನೋಟ್ ಮಾಡ್ಕೊಂಡು ನೀವು ಪ್ರೈಸ್ನ ಮಾಡ್ಕೋಬೋದು. ಟೋಟಲಾಗಿ ಈ ಥರ ಕಾಣಿಸ್ತಾ ಇದೆ ಫೈನಲ್ ಲುಕ್ಕು. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಡೈರೆಕ್ಟಾಗಿ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಡಿಸೈನ್ ಅಂತೂ ತಿಕ್ಕಾಗೆ ಬರೀ ವರ್ಕ್ ತುಂಬ ನೀಟಾಗಿ ಚೆನ್ನಾಗಿ ಬಂದಿದೆ. ಸೊ ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ವಿಡಿಯೋಗೆ ಅಷ್ಟು ನೀಟಾಗಿ ಬಂದಿಲ್ಲ, ಶೇಡ್ಸ್ ಎಲ್ಲ ಕಲರ್ ವೇರಿ ಆಗಿದೆ. ಸೊ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಅನಿಸುತ್ತೆ. ಕಸ್ಟಮರ್ಸ್ಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.